ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಥದ್ರಲ್ಲಿ ಹಾಗ್ ಮಾಡು ಹೀಗ್ ಮಾಡು ಅಂತೆಲ್ಲ ನನಗೆ ಹೇಳೋದಕ್ ಬರ್ಬೇಡಿ. ಆಮೇಲೆ ಇನ್ನೊಂದು ವಿಷಯ, ನಾವಿಬ್ರು ಇವಾಗ ಹೊರಗಡೆ ಹೋಗ್ತಿರೋ ವಿಚಾರವಾಗಿ ಅಮ್ಮ ಅವ್ರನ್ನ ನೀವು ರೇಗ್ಸೋ ಹಾಗಿಲ್ಲ, ಅಥವಾ ಅವ್ರ ಜೊತೆ ಜಗಳ ಮಾಡೋ ತರ ನೀವ್ ಮಾಡೋದಾಗ್ಲಿ ಏನಾದ್ರೂ ಮಾಡಿದ್ರೆ ನಾನಂತೂ ನಿಮ್ ಜೊತೆ ಹೊರಗಡೆ ಬರಲ್ಲ. ಆಮೇಲೆ ನೀವಲ್ಲ, ಆ ದೇವ್ರ ಗಾಡ್ ಬಂದ್ರು ನೀವ್ ನನ್ ಜೊತೆ ಬರ್ತಾ ಇರ್ಲಿಲ್ಲ. ಇದೇ ತಾನೇ ಹೇಳಕ್ ಬಂದಿದ್ದು. ನನಗೆ ಅರ್ಥ ಆಯ್ತು ಬಿಡಿ, ಖಂಡಿತ ಆ ಕೆಲ್ಸ ಮಾಡೋದಿಲ್ಲ. ಇವ್ರು ಹೇಳ್ತಿರೋ ಐಡಿಯಾಲಜಿ ನನ್ ತಲೆಗಲ್ದು ಒಳ್ದಿರ್ಲಿಲ್ಲ. ಅಯ್ಯೋ, ಈಗ ಇವ್ರು ಇಷ್ಟ ಹೇಳದ್ಮೇಲೆ ನಾನ್ ಬಿಟ್ಟಾದ್ನೋ ಬಿಡ್ತೀನ. ಮಮ್ಮಿ ನೀನ್ ಇವಾಗ ಡಮ್ಮಿ. ಓಡನ್ವಾ. ಅಖಿಲ, ಹೆಂಡತಿಯರು ಗಂಡಂದಿರಿಗೆ ರೀ ಅಂತ ಯಾಕೆ ಕರೀತಾರೆ ಗೊತ್ತಾ? ಈಗ ಬಾಗ್ಲ ಹತ್ರ ನಿಂತ್ಕೊಂಡು ರೀ ಅಂದ್ರೆ ಮನೆ ಹತ್ರ ಯಾರು ಬಂದಿದ್ದಾರೆ ಅಂತ ಅರ್ಥ. ಡೈನಿಂಗ್ ಟೇಬಲ್ ಹತ್ರ ರೀ ಅಂತ ಕರೆದ್ರೆ ಊಟಕ್ಕೆ ಬನ್ನಿ ಅಂತ ಅರ್ಥ. ಅದೇ ಊಟ ಮಾಡುವಾಗ ರೀ ಅಂದ್ರೆ ರುಚಿ ಹೇಗಿದೆ ಅಂತ ಅರ್ಥ. ಪರ್ಸ್ ಕೈಯಲ್ಲಿದ್ದಾಗ ರೀ ಅಂದ್ರೆ ದುಡ್ಡು ಕೊಡಿ ಅಂತ ಅರ್ಥ. ಹಾಗೆ ಕನ್ನಡಿ ಮುಂದೆ ನಿಂತ್ಕೊಂಡು ರೀ ಅಂದ್ರೆ ನಾನು ಹೇಗೆ ಕಾಣಿಸ್ತೀನಿ ಅಂತ ಅರ್ಥ. ಈ ರೀ ಅಂದ್ರೆ ಸುಮ್ನೆ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಂತ ಅರ್ಥ. ಸಿಂಗರಿ, ವೇಸ್ಟ್ ಬಾಡಿಗಳು ಸಭೆ ಸೇರಿದ್ದಾರೆ, ಮುಗಿಸ್ಕೊಂಡು ಹೋಗೋಣ. ಬಾವಾ, ಯಾಕೆ ಜಂಬೂ ಸವಾರಿ ನೋಡ್ದಂಗ್ ನೋಡ್ತಿದ್ದೀರಲ್ಲ? ಹಾಗೇನಿಲ್ಲ ಬಾಬೈದ, ನೀವಿಬ್ಬರಿಗೂ ಒಟ್ಟಿಗೆ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಸಾಕ್ಷಾತ್ ಶಿವಪಾರ್ವತಿ ನೋಡ್ದಂಗ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಸ್ವಂತ ಬದುಕಿ ಅನ್ನೋದೇ ಇಲ್ವಾ ನಿಮ್ಮ ಹತ್ರ? ಯಾಕೆ ಬಾಬೈದ ಹಾಗೆ ಕೇಳ್ತೀಯ? ನಾನು ಇಲ್ಲಿವರೆಗೂ ಬೆಳೆದಿದ್ದು ನನ್ನ ಸ್ವಂತ ಬುದ್ಧಿಕೆಯಿಂದಾನೆ. ಓ, ಶಾರ್ಪ್ನೆಸ್ ಓವರ್ಲೋಡೆಡ್. ಹಾಗಾದ್ರೆ ಸಿಸ್ಟರ್ಗೊಂದು ಡಿವೋರ್ಸ್ ಕೊಟ್ಬಿಡಿ. ತಾರಕ್ ಏನ್ ಮಾತಾಡ್ತಿದ್ಯೋ? ಏಯ್, ಸುಮ್ನೆ ಜೋಕ್, ಕಾಮಿಡಿ. ಬಾವಾ, ನಿಮಗ್ ನಮ್ಮ ಅಕ್ಕನ ಜೊತೆ ಇರೋದಕ್ಕೆ ಒಂಚೂರು ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಆದ್ರೂ ಅವಳು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಪೊಮೇರಿಯನ್ ಕುತ್ತ ತರ ಬಾಲ ಲಾಡ್ಸ್ಕೊಂಡು ಓಡಾಡ್ತಾ ಇರ್ತೀರಾ. ಇದು ನಿಮಗೆ ಸ್ವಂತ ಬುದ್ಧಿ ಅನ್ಸುತ್ತಾ? ಹಾಗೇನಿಲ್ಲಪ್ಪ, ನಾನು ನಿಮ್ಮ ಅಕ್ಕನ ಜೊತೆ ತುಂಬಾ ಖುಷಿಯಾಗಿದ್ದೇನಪ್ಪ. ನೀವು ಎಷ್ಟು ಖುಷಿಯಾಗಿದ್ದೀರಾ ಅಂತ ನಾವ್ ಈ ಕಡೆ ಹೊರಟ ಮೇಲೆ ನಮ್ಮ ಸಿಸ್ಟರ್ ನಿಮಗ್ ತೋರಿಸ್ತಾರೆ. ನೀವು ಜಮಾಯಿಸಿ. ಎಲ್ಲಿ ನಿಮ್ ಮದರ್ ಇಂಡಿಯಾ ಕಾಣಿಸ್ತಾನೆ ಇಲ್ಲ? ಅವ್ರು ಹೊರಗಡೆ ಹೋಗಿದ್ದಾರೆ ಅಣ್ಣ. ಛೇ, ಎಂತ ಅದ್ಭುತವಾದ ಅವಕಾಶ ಮಿಸ್ ಆಗೋಯ್ತು. ಯಾಕ್ ತಾರಕ್, ಮಾಮ್ ಹತ್ರ ಏನಾದ್ರು ಮಾತಾಡೋದಿತ್ತಾ?
ನಿಮ್ಮ ಅಮ್ಮನ ಹತ್ರ ಮಾತಾಡೋದಕ್ಕೆ ನನಗೇನಿರುತ್ತೆ? ವಿಷಯ ಏನು ಅಂದ್ರೆ, ನಾನು ನನ್ನ ಡಾರ್ಲಿಂಗು ದೂರಗೆ ಜರ್ನಿಗೆ ಹೊರಟಿದೀವಿ ಅಲ್ವಾ ಡಾರ್ಲಿಂಗ್?